ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಫ್ರೆಂಡ್ಸ್, ಇಲ್ಲೊಂದು ಸುದ್ದಿ ಬಂದಿದೆ. ಅದೇನಪ್ಪಾ ಅಂದ್ರೆ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಮೃತಪಟ್ಟಿದ್ದಾರೆ ಅಂತ. ಇದನ್ನ ಕೇಳಿದ ತಕ್ಷಣ ಒಂದ್ ಕ್ಷಣ ನಿಮ್ಗೂ ಶಾಕ್ ಆಗತ್ತೆ. ಆದ್ರೆ ಅಸ್ಲಿಗೆ ಅಲ್ಲಿ ಆಗಿದ್ದೇನು, ಇನ್ನು ಅವರು ನಿಜವಾಗ್ಲೂ ಮೃತಪಟ್ಟಿದ್ದಾರಾ, ಅದೇನು ಅಂತ ಹೇಳ್ತೀನಿ ಕೇಳಿ. ತೀವ್ರ ಹೃದಯಾಘಾತಕ್ಕೆ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಬಲಿ. ಎಸ್, ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಅವರು ಪಾಕಿಸ್ತಾನದಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆದ್ರೆ ಆರೋಗ್ಯ ಸ್ಥಿರವಾಗಿದ್ದು ಡಾನ್ ದಾವೂದ್ ಗುಣಮುಖರಾಗಿದ್ದಾರೆ ಅಂತ ಡಿ ಕಂಪನಿ ತಿಳಿಸಿದೆ. 61 ವರ್ಷ ವಯಸ್ಸಿನ ದಾವೂದ್ ಇಬ್ರಾಹಿಂ ಅವರು 1993ರ ಮುಂಬೈ ಸರಣಿ ಬಾಂಬ್ ಸ್ಫೋಟ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾರೆ. ಅಂದು 275ಕ್ಕೂ ಅಧಿಕ ಮಂದಿ ಸಾವಿಗೆ ಕಾರಣವಾದ ದಾವೂದ್ ಇಂದು ಬದುಕುಳಿಯುವ ಲಕ್ಷಣಗಳು ತೀರಾ ಕಡಿಮೆ ಅನ್ನೋ ಮಾಹಿತಿ ಕೂಡ ಬಂದಿದೆ. ಇನ್ನು ದಾವೂದ್ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಮೃತಪಟ್ಟಿದ್ದಾರೆ. ಏಪ್ರಿಲ್ 22ರಂದು ಅವರಿಗೆ ಮೆದುಳಿನ ಸರ್ಜರಿ ಆಗಿತ್ತು. ನಂತರ ವೆಂಟಿಲೇಟರ್ ನಲ್ಲಿದ್ರು. 20 ದಿನಗಳ ಹಿಂದೆ ಲಕ್ವಾ ಹೊಡೆದತ್ತು. ಇದೆಲ್ಲ ಡೀಟೇಲ್ಸ್ ಅನ್ನ ನ್ಯೂಸ್ 24 ನ ಮನಕ್ ಗುಪ್ತಾ ಟ್ವೀಟ್ ಮಾಡಿದ್ದಾರೆ. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಜನಿಸಿದ ದಾವೂದ್ 80ರ ದಶಕದಲ್ಲೇ ಭಾರತವನ್ನ ತೊರೆದ್ರು. ಕರಾಚಿಯನ್ನ ಮುಖ್ಯ ಕೇಂದ್ರವನ್ನಾಗಿರಿಸಿಕೊಂಡು ಭಾರತದಲ್ಲಿ ವಿಧ್ವಂಸಕ ಕೃತ್ಯ, ಡ್ರಗ್ ಮಾಫಿಯಾ, ಹಫ್ತಾ ವಸೂಲಿ, ಗ್ಯಾಂಗ್ ವಾರ್ ಸೇರಿದಂತೆ ಎಲ್ಲವನ್ನ ಡಿ ಕಂಪನಿ ನಿಭಾಯಿಸ್ತಾ ಇದೆ. ಕರಾಚಿಯ ಕ್ಲಿಪ್ಟನ್ ನಲ್ಲಿರೋ 6000 ಚದರ ಯಾರ್ಡ್ ಮನೆಯಲ್ಲಿ ನೆಲೆಕಂಡದ ದಾವೂದ್ಗೆ 40% ಆದಾಯ ಡ್ರಗ್ಸ್ ಮಾಫಿಯಾದಿಂದಲೇ ಬರ್ತಾ ಇತ್ತು. ಪಾಕಿಸ್ತಾನದ ಗೂಢಾಚಾರ ಸಂಸ್ಥೆ ISIಗೆ ಆದಾಯ ತರ್ತಿದ್ದ ದಾವೂದ್ ತನ್ನ ಕೊನೆ ದಿನಗಳನ್ನ ಹಾಗೂ ತನ್ನ ಸಮಾಧಿ ಮುಂಬೈಯಲ್ಲಿರ್ಲಿ ಅಂತ ಬಯಸಿದ್ರು. ಇದೆಲ್ಲ ಸರಿ, ಆದರೆ ನಿಜಕ್ಕೂ ದಾವೂದ್ ಇಬ್ರಾಹಿಂ ಮೃತಪಟ್ಟಿದ್ದಾರಾ ಅಥವಾ ಅವರು ಗುಣಮುಖರಾಗಿದ್ದಾರಾ? ಇದು ಒಂದು ಕ್ವೆಶ್ಚನ್ ಮಾರ್ಕ್ ಅಂತಾನೆ ಹೇಳ್ಬೋದು. ಇದಕ್ಕೆ ನಿಮ್ಗೆ ಉತ್ತರ ಬೇಕು ಅಂದ್ರೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾನೆ ಇರಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.